ಹೇ ಪೀಪಲ್, ನಾವು ಇವಾಗ ಮಲ್ಲೇಶ್ವರಂ ಹೋಗ್ತಾ ಇದ್ದೀವಿ. ಫೈನಲ್ ಆಗಿ ನಮ್ಮ ಡೆಸ್ಟಿನೇಷನ್ ಮಲ್ಲೇಶ್ವರಂಗೆ ರೀಚ್ ಆಗಿದ್ದೀವಿ. ಮಲ್ಲೇಶ್ವರಂನಲ್ಲಿರೋವಂಥ ಮಂತ್ರಿ ಸ್ಕ್ವೇರ್ ಸ್ಟಾಪ್ಗೆ ಇಳಿದು ಅಲ್ಲಿಂದ ನಮ್ಮ ಪಯಣನ ಶುರು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸುಮಾರು ದಿನಗಳಾಗಿತ್ತು ನಾನು ಬರ್ಗರ್ ತಿಂದು ನನ್ನ ಕಣ್ಣಿಗೆ ಬರ್ಗರ್ ಕಿಂಗ್ ಕಾಣಿಸ್ತು. ಹಾಗಾಗಿ ಹೋಗಲೇಬೇಕು ಅನಿಸ್ತು. ಆಮೇಲೆ ಹೋಗಿ ಬರ್ಗರ್ ಎಲ್ಲ ತಿಂದ್ಕೊಂಡು ಮಾಲಿಂದ ಆಚೆ ಬರಬೇಕಾದ್ರೆ ನನಗೆ ಕಣ್ಣಿಗೆ ಕಾಣಿಸಿದ್ದು ಸ್ಟಾಲ್ಗಳು ಅಷ್ಟೇ. ಆ ಬ್ಯೂಟಿಫುಲ್ ಆ ಕಲರ್ಫುಲ್ ಸ್ಟಾಲ್ ನೋಡೋಕ್ಕೆ 2 ಕಣ್ಣು ಸಾಲದು. ಕ್ಲಿಪ್ಪಿಂಗ್ಸ್ ನೋಡ್ಕೊಂಬನ್ನಿ. ನೀವು ಯಾರನ್ನ ಮಂತ್ರಿ ಸ್ಕ್ವೇರಿಗೆ ಬಂದಾಗ ಈ ಸ್ಟಾಲ್ನ ಮಿಸ್ ಮಾಡಲೇಬೇಡಿ. ಯಾಕಂದರೆ ಈ ಸ್ಟಾಲಲ್ಲಿ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ಗೊತ್ತಾ. ತುಂಬ ಇಷ್ಟ ಆಯಿತು ನನಗೆ. ಆ ಸಾರೀಸು, ಆ ವೇಲು, ಆ ಬ್ರೇಸ್ಲೆಟ್ಟು ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾ ಮಲ್ಲೇಶ್ವರಂನಲ್ಲಿರುವಂಥ ಟೆಂಪಲ್ಸ್ಗಳು ಎಷ್ಟೇ ಹಳೇದಿದ್ರೂ ಅಷ್ಟೇ ಚೆನ್ನಾಗಿದೆ ಇವಾಗಲೂ. ನಾನು ಬಂದಿದ್ದು ಶ್ರೀ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಬಂದರೆ ಅದೇ ನೆಮ್ಮದಿ, ಅದೇ ಶಾಂತಿ ಸಿಗುತ್ತೆ ಅಲ್ವಾ. ನೀವು ನೋಡ್ತಿರೋ ಕ್ಲಿಪ್ಪಿಂಗಲ್ಲಿ ಬರೀ ನಿಮಗೆ ಗಿಡ ಮರಗಳೇ ಕಾಣಿಸ್ತಾ ಇದೆ ಅಲ್ವಾ. ಕರೆಕ್ಟ್. ಆದ್ದರಿಂದನೇ ನಮಗೆ ಕಾಡು ಮಲ್ಲೇಶ್ವರ ಅಂತ ಹೆಸರು ಬಂದಿದ್ದು. ಕಾಡು ಅಂದರೆ ಫಾರೆಸ್ಟ್. ಮುಂದೆ ಬರ್ತಾ ಇದ್ದಂಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತು ಶ್ರೀ ಗಂಗಮ್ಮ ದೇವಿ ದೇವಸ್ಥಾನ ಕಾಣಿಸುತ್ತೆ. ನಾವು ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ ಒಳಗೆ ಹೋದ್ವಿ. ಇಲ್ಲೇ ಬಂದು ನಮ್ಮ ಕಲ್ಯಾಣಿ ಕಾಣೋದು ತುಂಬ ಚೆನ್ನಾಗಿತ್ತು. ನೀರೊಳಗೆ ಆಮೆಗಳಿತ್ತು, ಮೀನುಗಳಿತ್ತು, ನೋಡೋಕ್ಕೆ ತುಂಬ ಆನಂದವಾಗಿತ್ತು. ಈಶ್ವರನ ದೇವಸ್ಥಾನ ಆದ್ದರಿಂದ ಸೋಮವಾರ ತುಂಬಾ ರಶ್ ಇರುತ್ತೆ ಇಲ್ಲಿ. ದೇವಸ್ಥಾನದಿಂದ ಆಚೆ ಬಂದಾಗ ನಮಗೆ ಕಾಣಿಸಿದ್ದು ಶ್ರೀ ಗಂಗಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನ ತುಂಬಾ ಚೆನ್ನಾಗಿ ಹೊಳಿತಾ ಇತ್ತು. ದೇವಸ್ಥಾನ ಒಳಗೆ ಹೋದಾಗ ದೇವಿಗೆ ಅಲಂಕಾರ ಮಾಡಿದ್ರು. ಅಲಂಕಾರ ಎಷ್ಟು ಚೆನ್ನಾಗಿತ್ತು ಅಂತಂದರೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಸುತ್ತಮುತ್ತ ಎಲ್ಲಾದರೂ ಮಲ್ಲೇಶ್ವರಂಗೆ ಹೋದರೆ ಈ ದೇವಸ್ಥಾನಕ್ಕೆ ಹೋಗೋದು ಮಿಸ್ ಮಾಡಿಬಿಡಿ. ಆನ್ ದಿ ವೇ ಹೋಗಬೇಕಾದ್ರೆ ಈಟ್ ರಾಜ ಕಾಣಿಸ್ತು. ನಾನು ಯಾವತ್ತನ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಫೈನಲಿ ಇವತ್ತು ಮಾಡೇ ಬಿಟ್ಟೆ. ನಾನು ತೊಗೊಂಡಿದ್ದು ಚಿಲ್ಲಿ ಗ್ವಾವಾ, ಚೆನ್ನಾಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.